ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಸೊ ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಬೆಳಿಗ್ಗೆ 9:30ಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇನ್ನು ಈ ವಿಡಿಯೋ ಬಂದುಬಿಟ್ಟು ನನ್ನ ಫುಲ್ ಡೇ ರೊಟೀನ್ ಆಗಿರುತ್ತೆ. ಅಂದರೆ ನನ್ನ ಇಬ್ಬರು ಮಕ್ಕಳ ಜೊತೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಒಂಥರ ಮೋಟಿವೇಶನ್ ಥರ ಅನ್ಕೋಬೋದು. ಇನ್ನು ಇವತ್ತು ಹಸ್ಬೆಂಡ್ಗೆ ಲೀವ್ ಇತ್ತು. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತೆ ಅವ್ರಿಗೆ ಯಾಕೋ ತುಂಬ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋದರು. ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಪೊಂಗಲ್ ಮಾಡಿದ್ದೆ. ಇನ್ನು ಟಿಫನ್ ಬ್ರೇಕ್ಫಾಸ್ಟ್ ಏನೂ ಇಲ್ಲಿ ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇನ್ನು ಚಾರ್ವಿಕ್ನ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಮತ್ತು ನಾನು ಕೂಡ ಹಾಗೆ ಫ್ರೆಶ್ ಅಪ್ ಆಗಿ ಇಬ್ಬರಿಗೆ ಟಿಫನ್ ಇಕ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಚೀಕು ಅಷ್ಟೊತ್ತಿಗೆ ಮಲ್ಕೊಂಡಿದ್ದ. ಸರಿ ಅವ್ನು ಎದ್ದೇಳಷ್ಟೊತ್ತಲ್ಲಿ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅಲ್ವಾ ಡೈಲಿ ಮಾಡೋದು. ಸೊ ಅದನ್ನೆಲ್ಲ ಮಾಡ್ಕೊಂಬೇಡ ಟಿಫನ್ ತಿಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಟೈಮಲ್ಲೇ ನನಗೆ ಅವ್ನು ಮಲ್ಕೊಂಡಾಗಲೇ ನಾನೆಲ್ಲ ಮಾಡ್ಕೊಂಬಿಡ್ಬೇಕು, ಇಲ್ಲಾಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಈ ಚಿಕ್ಕ ಮಕ್ಕಳಿರೋ ಮನೇಲಿ ಏನಾಗ್ಬಿಡುತ್ತೆ ಅಂತಂದರೆ ಅವ್ರ ಕಡೆನೇ ಹೆಚ್ಚು ಗಮನ ಕೊಡೋ ಆಗಿಬಿಡುತ್ತೆ. ಸೊ ನಮಗೆ ನಾವು ಟೈಮ್ ತೊಗೊಳ್ಳೋದೇ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಅವರು ಫ್ರೀ ಕೊಟ್ಟಾಗ ಈ ಥರ ನಮಗೆ ಸಣ್ಣ ಪುಟ್ಟ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಂಬಿಟ್ರೆ ಅವ್ರನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊತೀವಿ, ನಾವು ಕೂಡ ಕೇರ್ ಮಾಡ್ಕೊತೀವಿ, ಮತ್ತು ಮನೆ ಕೆಲಸನೂ ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾನು ಹಾಗೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ ನನ್ನ ಮನೆ ಕೆಲಸದ ವಿಚಾರದಲ್ಲಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಆಗಿಂದಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮತ್ತು ಆರ್ಗನೈಸ್ಡ್ ಆಗಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ನನಗೆ ನೈಟ್ ನಿದ್ದೆ ಸ್ವಲ್ಪ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಬೆಳಿಗ್ಗೆ ಬೇಗ ಎದ್ದು ನಂಗೆ ಆದಷ್ಟು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಂಬಿಟ್ಟಿರ್ತೀನಿ. ಈ ಥರ ಎಲ್ಲ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಮನೆ ಕೂಡ ನೀಟಾಗಿರುತ್ತೆ, ನಮ್ಮ ಮೈಂಡು ಕೂಡ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಮಕ್ಕಳನ್ನ ಕೂಡ ಚೆನ್ನಾಗಿ ನೋಡ್ಕೊತೀವಿ, ಟೈಮ್ ಟು ಟೈಮ್ ಊಟ ಮಾಡೋದಕ್ಕೂ ನಮ್ಗೆ ಟೈಮ್ ಇರುತ್ತೆ. ಹಾಗೆ ಮಧ್ಯೆ ಏನಾದರೂ ಫ್ರೀ ಸಿಕ್ಕಿದಾಗ ನಮಗೂ ಕೂಡ ರೆಸ್ಟ್ ಮಾಡೋದಕ್ಕೆ ತುಂಬ ಟೈಮ್ ಇರುತ್ತೆ. ನಂಗೆ ಸ್ವಲ್ಪನೂ ಬೇಜಾರಾಗಲ್ಲ ಇಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಎಲ್ಲರೂ ಕೂಡ ಮಾಡ್ತಾರೆ, ವರ್ಕಿಂಗ್ ವುಮೆನ್ ಆಗಿರ್ಬೋದು ಮತ್ತು ಹೌಸ್ ವೈಫ್ ಆಗಿರೋದು. ಸೊ ವರ್ಕಿಂಗ್ ವುಮೆನ್ಗಂತೂ ಇನ್ನು ಮನೇಲಿ ಕೆಲಸ ಮಾಡಿಕೊಂಡು ಆಚೆ ಹೋಗಿ ಕೆಲಸ ಮಾಡಿ ಮತ್ತೆ ಬಂದು ಮಕ್ಕಳನ್ನ ನೋಡಿಕೊಂಡು ಮನೇಲಿ ಮಾಡಿಕೊಂಡು ತುಂಬ ಕಷ್ಟ ಇರುತ್ತೆ. ನಮಗೂ ಕೂಡ ಅಷ್ಟೇ, ನಾವು ಎಲ್ಲ ಮನೆ ಕೆಲಸನೆಲ್ಲ ಮಾಡಿಕೊಂಡು ನಮಗೇನು ಬೇಕೋ ಅದನ್ನು ನೋಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ಕೂಡ ನೋಡಿಕೊಂಡು ನಮ್ಮ ಇಡೀ ಜೀವನ ಇದರಲ್ಲೇ ಕಳೆದೋಗ್ಬಿಡುತ್ತೆ. ಸೊ ಹೀಗಿದ್ದಾಗ ಏನಾಗ್ಬಿಡುತ್ತೆ ಅಂತಂದರೆ ನಮಗೆ ತುಂಬ ಸ್ಟ್ರೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಮೈಂಡನ್ನು ಕಾಮಾಗಿ ಇಟ್ಕೊಬೇಕು. ಹಾಗೆ ಆದಷ್ಟು ನಿಧಾನಕ್ಕೆ ಕಾಮಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಈ ಟೆನ್ಷನಲ್ಲಿ ಕೆಲಸ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಮೈಂಡು ಒಂಥರ ಚಂಚಲ ಆಗಿಬಿಡುತ್ತೆ. ಸೊ ಆಗ ಜಾಸ್ತಿ ನಮ್ಮ ಮೈಂಡ್ ರನ್ ಆಗೋದೇ ಇಲ್ಲ. ಸೊ ಕಾಮಾಗಿದ್ದಷ್ಟು ನಮ್ಮ ಮೈಂಡ್ ತುಂಬ ಚೆನ್ನಾಗಿ ಓಡುತ್ತೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಅಂದರೆ ನಾವು ಈ ಟೈಮಲ್ಲಿ ಇದೇ ಮಾಡಬೇಕು, ಹೀಗೆ ಇರಬೇಕು ಅಂತ ಅಂದ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಅಚ್ಚುಕಟ್ಟಾಗಿ ಅದನ್ನು ಮಾಡ್ಕೊತೀವಿ ಅನ್ನೋದು ನನ್ನ ಒಂದು ಅನಿಸಿಕೆ. ತುಂಬ ಜನ ಕೇಳ್ತಾರೆ, ಮಗುನ ಇಟ್ಕೊಂಡು ಹೆಂಗೆ ಮಾಡ್ಕೊತೀಯ ಕೆಲಸ ಅಂತ ಹೇಳ್ಬಿಟ್ಟು. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಫಸ್ಟ್ ಮಗುಗೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಎರಡನೇ ಮಗು ಆಗಿದ ತಕ್ಷಣ ನನಗೆ ಏನಾಯಿತು ಅಂತಂದರೆ ನಾನು ಕೆಲವೊಂದು ಟಿಪ್ಸ್ನ ನಾನೇ ಫಾಲೋ ಮಾಡಿದೆ. ಅಂದರೆ ಮಕ್ಕಳಿಗೆ ಯಾವಾಗ ನಿದ್ದೆ ಬರುತ್ತೆ, ಯಾವಾಗ ಫಸ್ಟು ನಾನು ಮಗುನ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ನಿಗೆ ಯಾವಾಗ ನಿದ್ದೆ ಬರ್ತಾಯಿದೆ ಮತ್ತು ಯಾಕೆ ಅವ್ನು ಅಳ್ತಾ ಇದ್ದಾನೆ, ಏನು ಅವ್ನು ಆರಾಮಾಗಿದ್ದಾನ, ಅವ್ನು ಕಂಫರ್ಟ್ ಆಗಿದ್ದಾನ ಇಲ್ವಾ ಅಂತ ಹೇಳ್ಬಿಟ್ಟು ನಾನೇ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಥರ ನಾವು ಮಕ್ಕಳ ವಿಚಾರದಲ್ಲಿ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ತುಂಬ ಅಳ್ತಾ ಇರಲ್ಲ ಮತ್ತು ಅವ್ರು ಕಂಫರ್ಟ್ ಆಗಿರೋ ಥರ ನಾವು ಚೆನ್ನಾಗಿ ಅವ್ರನ್ನ ನೋಡ್ಕೊತೀವಿ. ಸೊ ಅಂಥ ಟೈಮಲ್ಲಿ ನಮಗೂ ಕೂಡ ಕಿರಿಕಿರಿ ಅನಿಸಲ್ಲ ಮತ್ತು ಮಕ್ಕಳಿಗೂ ಕೂಡ ಡಿಸ್ಕಂಫರ್ಟ್ ಇರಲ್ಲ. ಸೊ ಈ ಥರ ಎಲ್ಲ ಮಾಡ್ಕೊಂಡಾಗ ತಾಯಿಗಿಂತ ಬೇರೆ ಇನ್ಯಾರಿಗೂ ಗೊತ್ತಿರಲ್ಲ ಮಗು ಬಗ್ಗೆ. ಸೊ ತಾಯಿಗೆ ಜಾಸ್ತಿ ಗೊತ್ತಿರೋದು. ಯಾಕೆ ಅಂತಂದರೆ 24/7 ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ ನಾವು. ಸೊ ಅಂಥ ಟೈಮಲ್ಲಿ ನಮಗೆ ಜಾಸ್ತಿ ಗೊತ್ತಿರುತ್ತೆ ಮಗು ಬಗ್ಗೆ ಏನು ಅಂತ ಹೇಳ್ಬಿಟ್ಟು. ಸೊ ಇಂಥ ಸಣ್ಣ ಪುಟ್ಟ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಮಗೂ ಕೂಡ ತುಂಬ ಆರಾಮಾಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ಅಂದರೆ ನಾನು ಡೈಲಿ ಇಷ್ಟು ಅಂತ ಮಾಡಬೇಕು ಅಂತ ಇರುತ್ತೆ ಅಲ್ವಾ, ಅಂದರೆ ಬೇಸಿಕ್ಕು ಈ ಥರದ್ದೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೈಲಿ ಡಸ್ಟ್ ಆಗ್ತಾ ಇರುತ್ತೆ. ಸೊ ಆ ಥರದ್ದೆಲ್ಲ ನಾನು ಡೈಲಿ ಏನು ಮಾಡ್ಕೋಬೇಕು, ನೀವು ಈಗ ವಿಡಿಯೋದಲ್ಲಿ ನೋಡ್ತಿರ್ಬೇಕಾದ್ರೆ ನಾನು ಟೀಪಾಯಿ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಲ್ವಾ. ಸೊ ಅದನ್ನು ನಾನು ಡೈಲಿ ಮಾಡ್ಕೊಳ್ಳೋದು. ಅಂದರೆ ಡೈಲಿ ಕಂಪಲ್ಸರಿ ನಾನು ಕ್ಲೀನ್ ಮಾಡೇ ಮಾಡ್ತೀನಿ. ಅಂದರೆ ಆಚೆಯಿಂದ ತುಂಬ ಡಸ್ಟ್ ಬರುತ್ತೆ. ಸೊ ಹಂಗಾಗಿ ಡೈಲಿ ಅಷ್ಟು ಮಾತ್ರ ಕೂಡ ಮಾಡಿಲ್ಲ ಅಂತಂದರೆ ತುಂಬ ಗಲೀಜಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ಡೈಲಿ ಆದಷ್ಟು ನಾನು ಮನೆ ಮಾಪ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಚಿಕ್ಕ ಮಗು ಇರ್ತಾನೆ ಅಲ್ವಾ. ಸೊ ಅವನು ಕೆಳಗಡೆ ಹಾಕ್ತಾ ಇರ್ತೀನಿ, ಮನೆ ಒರೆಸಿಲ್ಲ ಅಂತಂದರೆ ತುಂಬ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಅಷ್ಟೊತ್ತಿಗೆ ನಮ್ಮ ಚೀಕು ಬೇಬಿ ಕೂಡ ಎದ್ದುಬಿಟ್ಟ. ಇನ್ನು ಚಾರ್ವಿಕ್ ಇದ್ದ ಅಲ್ವಾ. ಸೊ ಚಾರ್ವಿಕಿಗೆ ಯಾಕೋ ಪಾಪ 2 ಡೇಸಿಂದ ಫುಲ್ಲು ಫೀವರು. ಯಾಕೋ ಗೊತ್ತಿಲ್ಲ, ನಮ್ಮ ಚಾರ್ವಿಕಿಗೆ ಪಾಪ ಇದ್ದಕ್ಕಿದ್ದಂಗೆ ಫೀವರ್ ಬಂದುಬಿಟ್ಟಿದೆ. ಅಂದರೆ ಥರ್ಸ್ಡೇಯಿಂದ ಫೀವರ್ ಇತ್ತು ಅವನಿಗೆ. ಸೊ ಹಂಗಾಗಿ ಫ್ರೈಡೇ ಮತ್ತು ಸ್ಯಾಟರ್ಡೇ ನಾನು ಸ್ಕೂಲಿಗೆ ಕಳಿಸ್ಲಿಲ್ಲ. ಸೊ ಹಂಗಿದ್ದಾಗ ಫುಲ್ಲು ಫೀವರ್ ಇದ್ದಾಗ ಹೆಂಗೆ ಕಳ್ಸೋಕ್ಕಾಗುತ್ತೆ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ. ಏನು ಮಾಡ್ತಕ್ಕಂಥಮ್ಮ ಅಣ್ಣ? ಇನ್ನು ಪಾಪ ಅವ್ನು ಇವಾಗಲೇ ಅಲ್ವಾ ನಿದ್ದೆ ಎದ್ದಿದ್ದು. ಸೊ ಹಂಗಾಗಿ ಸ್ವಲ್ಪ ಕ್ರ್ಯಾಂಕಿಯಾಗಿದ್ದ ಅಷ್ಟೇ. ನಮ್ಮ ಚಾರ್ವಿಕ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅವನ್ನ.
ನಾನು 2ನೇ ಮಗು ಆದಮೇಲೆ ಹೆಂಗಪ್ಪ ಇವರಿಬ್ಬರನ್ನೂ ನಿಭಾಯಿಸೋದು ಅಂದ್ಕೊತಾ ಇದ್ದೆ. ಬಟ್ ತುಂಬ ಚೆನ್ನಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾನೆ. ಅವನು ಅಷ್ಟು ಚೆನ್ನಾಗಿ ನೋಡ್ಕೊತಾನೆ. ಅವನೇ ಆಟ ಆಡಿಸ್ಬಿಡ್ತಾನೆ. ಇಲ್ಲಾಂತಂದರೆ ನಾನು ಆದಷ್ಟು ಇಬ್ಬರ ಹತ್ರನೂ ಗಮನ ಕೊಡ್ತಾನೆ ಇರ್ತೀನಿ. ಅವನಿದ್ರೂ ಕೂಡ ಅಷ್ಟೇ ಅವನ ಹತ್ರನೇ ಬಿಟ್ಬಿಟ್ಟು ನಾನು ಸುಮ್ಮನೆ ಇದ್ಬಿಡಲ್ಲ. ಆದಷ್ಟು ನೋಡ್ಕೊತಾನೆ ಇರ್ತೀನಿ. ಯಾಕೆ ಅಂತಂದರೆ ಅವ್ರಿಗೂ ಕೂಡ ಅಷ್ಟು ಗೊತ್ತಿರಲ್ಲ. ಸೊ ನಮಗೆ ಗೊತ್ತಾಗಲ್ಲ ಒಂದೊಂದು ಸಲ ಮಕ್ಳು ಯಾಕೆ ಅಳ್ತಾ ಇರ್ತಾರೆ, ಯಾಕೆ ಅವ್ನು ಹಿಂಗೆ ರಿಯಾಕ್ಟ್ ಆಗ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅಂಥ ಟೈಮಲ್ಲಿ ಆ 7 ವರ್ಷದ ಮಗುಗೆ ಏನು ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ನಾನು. ಸೊ ಇನ್ನು ಆಲ್ಮೋಸ್ಟು ಮನೆ ಕೆಲಸ ಎಲ್ಲ ಅಂದರೆ ಡೈಲಿ ಏನು ಕೆಲಸ ಮಾಡ್ತೀವಿ ಅದರದ್ದೆಲ್ಲ ಮುಗೀತು. ಸರಿ ಒಂದು ಸಲ ಮಾಪ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲನೂ ಕೂಡ ಸಹ ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ. ಬೀಳ್ಬೇಡ್ವೋ ಏಯ್. ಇನ್ನು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗೀತು. ಇನ್ನು ಮನೆ ಕೆಲಸ ಮಾಡೋ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಗಾಗ ಮತ್ತೆ ಬ್ರೇಕ್ ತೊಗೊತೀನಿ. ಅಂದರೆ ನೀರು ಕುಡಿಯೋದಾಗಿರ್ಬೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಾಗಿರ್ಬೋದು. ಸೊ ಹಂಗೆ ಮಾಡಿದಾಗ ನಮಗೆ ಸ್ವಲ್ಪ ರೆಸ್ಟ್ ಸಿಕ್ತಂಗೂ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬ ಟಯರ್ಡ್ನೆಸ್ ಬಂದುಬಿಡುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ನಮಗೂ ಕೂಡ ಸ್ವಲ್ಪ ಆರಾಮ ಅನಿಸುತ್ತೆ ಅಂತ ಅಷ್ಟೇ. ಇನ್ನು ಅದಾದಮೇಲೆ ಅವ್ನಿಗೆ ಸ್ನಾನಕ್ಕೆ ನೀರು ಇಟ್ಬಿಡ್ತೀನಿ. ಆಲ್ಮೋಸ್ಟ್ ನನಗೆ ಡೈಲಿ ಮನೆ ಕೆಲಸ ಮುಗಿಯೋಷ್ಟೊತ್ತಿಗೆ 11:30 ಇಲ್ಲ 11 ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಒಂದು 5ಗೆ ಏನಾದರೂ ಎದ್ಬಿಡ್ತೀನಿ ಅಂತಂದರೆ ಆವತ್ತು ಸ್ವಲ್ಪ ಬೇಗನೆ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಆಗಿರುತ್ತೆ. ಇನ್ನು ಅವನನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅವನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. ಸ್ಟಾರ್ಟಿಂಗಲ್ಲಿ ತುಂಬ ಅಳ್ತಾ ಇದ್ದ. ಸೊ ಈ ನಡುವೆ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದ್ದಾನೆ. ಅವ್ನಿಗೆ ಸ್ನಾನ ಮತ್ತು ಆಯಿಲ್ ಮಸಾಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಈ ಥರ ಆಟ ಆಡಿಸ್ಬಿಟ್ಟು ಇವತ್ತು ತಲೆ ಸ್ನಾನ ಮಾಡಿಸಿದ್ದೆ ಅವನಿಗೆ. ಸೊ ಹಂಗಾಗಿ ಈ ಥರ ಎತ್ಕೊಂಬಂದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಈಗ ಅವನಿಗೆ ರೆಡಿ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಅವನ್ನ. ಅವನು ಕೂಡ ಆರಾಮಾಗಿ ಒಂದು ನ್ಯಾಪ್ ಹಾಕ್ತಾನೆ. ನಮ್ಮ ಚಿಕ್ಕು ಬೇಬಿ ಈಸ್ ರೆಡಿ ಅಲ್ಲ ಚಿಕ್ಕಮ್ಮ. ಈಗ ಅವ್ನು ಮಲ್ಕೊಳ್ಳೋದು. ಈಗ ಮಲ್ಕೊಳ್ಳೋಕೆ ಟೈಮ್ ಆಗಿದೆ ಅವನಿಗೆ. ಇನ್ನು ಅವ್ನು ಮಲಗಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ ಅಲ್ಲ ಚಿಕ್ಕು. ಅಲ್ಲ ಕಂದಮ್ಮ. ಹಾಯ್ ಮಾಡು. ಹಾಯ್ 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 ಮಾಡು. ನಮ್ಮ ಚಿಕ್ಕುನ ಮಲಗಿಸ್ಬೇಕಾದ್ರೆ ನಾನು ಫಸ್ಟ್ ಜೋಲಿಯಲ್ಲಿ ಹಾಕ್ತಾಯಿದ್ದೆ. ನಾನು ನಿಜವಾಗ್ಲೂ ಒಂದು ಸಫರ್ ಆಗಿರೋದು ಅಂತಂದರೆ ಇದು ಒಂದರಲ್ಲೇ ನಾನು ಪಾಪ ಅವನಿಗೆ ಮಲ್ಕೊಳ್ಳೋದಕ್ಕೆ ಎಲ್ಲೂ ಕೂಡ ಕಂಫರ್ಟಬಲ್ ಆಗಿರ್ತಾನೆ ಇರಲಿಲ್ಲ. ಸ್ಟಾರ್ಟಿಂಗ್ ತೊಟ್ಲು ಚೇಂಜ್ ಮಾಡಿದೆ, ಮತ್ತು ಜೋಲಿ ಚೇಂಜ್ ಮಾಡಿದೆ. ಜೋಲಿಯಲ್ಲೂ ಅಷ್ಟು ಮಲಗ್ತಾ ಇರಲಿಲ್ಲ, ತೊಟ್ಲಲ್ಲಿ ಕೂಡ ಅಷ್ಟು ಮಲಗ್ತಾ ಇರಲಿಲ್ಲ. ನನ್ನ ಪಕ್ಕ ಆದರೆ ಕಂಫರ್ಟಬಲಾಗಿ ಮಲ್ಕೊತಾ ಇದ್ದ. ಸೊ ಅವತ್ತಿಂದ ನಾನು ಏನು ಮಾಡಿದೆ ಅಂತಂದರೆ ನಾನು ಪಕ್ಕನೇ ಹಾಕ್ಕೊತಾ ಇದ್ದೆ. ಈ ಥರ ಏನಾದರೂ ತೊಡೆ ಮೇಲೆ ಹಾಕಿ ತಟ್ಬಿಟ್ಟು ಮತ್ತು ಕೆಳಗಡೆ ಮಲಗಿಸ್ಬಿಟ್ಟು ತಟ್ಬಿಟ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ಇನ್ನು ಅಷ್ಟೊತ್ತಿಗೆ ಚಾಬಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಅವನಿಗೂ ಕೂಡ ರೆಡಿ ಮಾಡಿಬಿಟ್ಟು ಅವ್ನಿಗೇನಾದರೂ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ಇನ್ನು ನಮ್ಮ ಚಾರ್ವಿಕು ಮತ್ತು ನಮ್ಮ ಹಸ್ಬೆಂಡು ಗೌತಮ್ ಇದ್ದಾಗ ಸ್ವಲ್ಪ ನನಗೆ ಜಾಸ್ತಿ ಕೆಲಸ ಇರುತ್ತೆ ಅಂತ ಹೇಳ್ಬೋದು. ಇವ್ರು ಯಾರೂ ಇಲ್ಲ ಅಂತಂದಾಗ ನನಗೂ ತುಂಬ ಟೈಮ್ ಸಿಗುತ್ತೆ. ಮತ್ತು ಎಡಿಟಿಂಗ್ಗೆ, ವಿಡಿಯೋ ಶೂಟ್ಗಾಗಿರ್ಬೋದು ತುಂಬ ಟೈಮ್ ಸಿಗುತ್ತೆ. ಸೊ ಇವರೆಲ್ಲ ಇದ್ದಾಗ ಸ್ವಲ್ಪ ಅವ್ರಿಗೆ ಅದು ಇದು ಎತ್ಕೊಡೋದು ಈ ಥರದ್ದೆಲ್ಲ ತುಂಬ ಕೆಲಸ ಇರುತ್ತೆ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ ನಮ್ಮ ಚಿಕ್ಕು ಬೇಬಿ ಎದ್ಬಿಟ್ಟ ಅಲ್ವಾ ಚಿಕ್ಕು. ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡ್ತಾರದು ನೀನು. ಅಲ್ಲಿ ಕದ ನೋಡ್ತಾರದು. ಏನದು ಏನದು ಅಷ್ಟೇ ನಿದ್ದೆ ಆಗೋಯ್ತ ಒಂದು ಅಲ್ಲಮ್ಮ. ಅಲ್ಲ ಚಿಕ್ಕಮ್ಮ. ಅಲ್ಲ ಕಣಮ್ಮ. ಏನದು ಚಿಕ್ಕಮ್ಮ ಹೋಗೋಣ ಹಾಲ್ಗೆ. ಟಿ ವಿ ನೋಡ್ತೀಯಾ ಟಿ ವಿ? ಇಲ್ಲಿ ನೋಡಿ ಫ್ರೆಂಡ್ಸ್, ಅವ್ನಿಗೆ ಏನು ಮಾಡಿದ್ದಾನೆ ಪಾಪ. ಏನು ಮಾಡ್ದೆ ಚಿಕ್ಕು ನಿಂಗೆ? ಗೊಂಬೆ ಎಲ್ಲ ನಿನ್ನ ಮೇಲೆ ಹಾಕ್ಬಿಟ್ಟಿದ್ದಾನಾ ಅಣ್ಣನಾ? ಚಿಕ್ಕುಗೆ ಇಷ್ಟನಾ ಗೊಂಬೆ? ಆ ಬಾಲ್ ಕೊಡು, ಅವನು ಹಿಡ್ಕೊತಾನೆ. ಕೊಡು ಆ ಬಾಲು.
ನೋಡ್ದಾ ಎಷ್ಟು ಚೆನ್ನಾಗಿ ಇಟ್ಕೊಂಡ. ಎಷ್ಟು ಚೆನ್ನಾಗಿಟ್ಕೊಂಡ. ಬಂಗನ ಇಟ್ಕೊಂಡ ಕಲ. ಇನ್ನು ಅವರಿಬ್ಬರು ಆಟ ಆಡ್ತಾಯಿದ್ರು ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕೂಡ ಆಗಿತ್ತು. ಸರಿ ಅದನ್ನು ಒಣಗಾಕ್ಬಿಟ್ಟು ಬಂದಬೇಡ ಅಂತ ಹೇಳ್ಬಿಟ್ಟು ಒಣಗಾಕ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಇನ್ನು ಅವ್ನಿಗೆ ಚಿಕ್ಕುಗೆ ನಿದ್ದೆ ಟೈಮ್ ಕೂಡ ಆಗಿತ್ತು. ಸರಿ ಅವನ್ನ ಮಲಗಿಸ್ಬಿಟ್ಟು ಇನ್ನು ಚಾವ್ರಿಕಗೆ ಲ್ಯಾಪ್ಟಾಪ್ ಕೊಟ್ಬಿಟ್ಟು ಅದರಲ್ಲಿ ಏನಾದರೂ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಲಂಚ್ಗೆ ಅಂತ ಹೇಳ್ಬಿಟ್ಟು ಆವಾಗಲೇ ಇದು ಸೊಪ್ಪು ಸಾಂಬಾರು ಮಾಡ್ಕೊಂಡಿದ್ದೆ. ರೆಸಿಪಿನೇನು ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದನ್ನೆಲ್ಲ ತಿನ್ಕೊಂಡು ಟೈಮ್ ಬಂದುಬಿಟ್ಟು 2:45 ಆಗಿತ್ತು. ಸೊ ಆವಾಗ ಊಟ ಮಾಡ್ತಾಯಿದ್ವಿ. ಸೊ ಸಮ್ಟೈಮ್ಸ್ ಊಟದಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸೊ ಮಕ್ಕಳು ಫ್ರೀ ಇದ್ದಾಗ ಮತ್ತು ಅವ್ರು ಟೈಮ್ ಕೊಟ್ಟಾಗ ನಾವು ಊಟ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಇನ್ನು ಮತ್ತು ಸಾಯಂಕಾಲ ಅವನ ಜೊತೆ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟಿದ್ದೆ, ಚಾರ್ವಿಕ್ ಇದ್ದ ಅಲ್ವಾ. ಸೊ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನು ಮಲ್ಕೊಂಡಿದ್ದಾದಮೇಲೆ ಇನ್ನು 5 ಗಂಟೆಗೆ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಅವ್ರು ಔಟ್ಸೈಡಿಂದ ಏನೋ ತಂದಿದ್ರು. ಸೊ ಹಂಗಾಗಿ ಮೂವರು ಅದನ್ನು ತಿನ್ಕೊಂಬಿಟ್ಟು ಮತ್ತು ಸ್ವಲ್ಪ ಹೊತ್ತು ನ್ಯಾಪ್ ಹಾಕ್ಬಿಟ್ಟು ಇಲ್ಲಿ ಚೀಕು ಟಿ ವಿ ಹಾಕಿದ್ದೆ, ಟಿ ವಿ ನೋಡ್ತಾ ಇದ್ದ. ನೋಡಿ ಅವ್ನು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ರೈಮ್ಸ್ ಅಂದರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಅವನು. ಸರಿ ಅಂತ ಹೇಳ್ಬಿಟ್ಟು ಅವ್ನು ಟಿ ವಿ ಹಾಕ್ಬಿಟ್ಟು ನಾನು ಅದನ್ನು ನೋಡಿಕೊಂಡು ಬಟ್ಟೆ ಎಲ್ಲನೂ ನೀಟಾಗಿ ಮಡಚಿಟ್ಕೊಂಡು ಎಲ್ಲ ಎತ್ತಿಟ್ಕೊತಾ ಇದ್ದೆ. ಸೊ ಈ ಥರ ಮಾಡ್ಕೊತೀನಿ ನಾನು. ಆದಷ್ಟು ನನಗೆ ಟೈಮ್ ಯಾವಾಗ ಸಿಕ್ಕತ್ತೋ ಆವಾಗ ಮಾಡ್ಕೊತಾನೆ ಇರ್ತೀನಿ. ನನಗೇನು ಬೋರ್ ಅನಿಸಲ್ಲ ಮಾಡಬೇಕಾದ್ರೆ. ನನಗೇನಾದರೂ ತುಂಬ ಬೋರ್ ಆಗ್ತಾಯಿದೆ, ತುಂಬ ಲೇಸಿ ಆಗ್ತಾಯಿದೆ ಅಂತಾದಾಗ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಇಲ್ಲಾಂತಂದರೆ ಮ್ಯೂಸಿಕ್ನ ಕೇಳ್ತೀನಿ. ಸೊ ನನಗೆ ನಾನು ಮೋಟಿವೇಟ್ ಮಾಡ್ಕೊತೀನಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅವಾಗ ನನಗೆ ಯಾವಾಗ ನನ್ನ ಮೂಡು ಚೇಂಜ್ ಆಗುತ್ತೋ ಅವಾಗ ಹೋಗಿ ಸಡನ್ನಾಗಿ ಎಲ್ಲನೂ ಕೆಲಸನೂ ಮಾಡಿಬಿಡ್ತೀನಿ. ಇನ್ನು ಅದಾದಮೇಲೆ ಇಲ್ಲಿ ಟೀ ಇಡ್ತಾಯಿದ್ದೀನಿ ನನಗೆ, ನಮ್ಮ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು. ಟೀ ಕುಡ್ಕೊಂಡು ಸರಿ ಇನ್ನು ತರಕಾರಿ ಎಲ್ಲ ಮೊನ್ನೆ ತೊಗೊಂಬಂದಿದ್ದೆ, ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದು ನನಗೆ ಟೈಮ್ ಇರಲಿಲ್ಲ ಈ ಬಿಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬಟಾಣಿ, ಪುದೀನ, ಕೊತ್ತಂಬರಿ ಮತ್ತು ಸ್ವೀಟ್ ಕಾರ್ನು, ಸೊ ಈ ಥರದ್ದೆಲ್ಲ ಇತ್ತು. ಸೊ ಅದನ್ನೆಲ್ಲ ಬಿಡಿಸ್ಕೊಂಬೇಡ ಇವತ್ತು ಅಂತ ಹೇಳ್ಬಿಟ್ಟು ಅವನ ಜೊತೆ ಹಂಗೆ ಮಾತಾಡಿಕೊಂಡು ಅವ್ನಿಗೆ ಟಿ ವಿ ಹಾಕಿದ್ದೆ ನೋಡೋದಕ್ಕೆ. ಅವ್ನಿಗೆ ಆ್ಯಕ್ಚುಲಿ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಪಾಪ ಅವ್ನು ಅಳ್ತಾನೇ ಇರಲಿಲ್ಲ. ನೋಡಿಕೊಂಡು ಆ ಕಡೆ ಈ ಕಡೆ ನಾನು ಹೆಂಗೋ ಪಕ್ಕದಲ್ಲೇ ಇದ್ದೆ ಅಲ್ವಾ. ಸೊ ಆರಾಮಾಗಿ ನೋಡ್ಕೊಂಡು ಆಟ ಆಡ್ಕೊಂಡು ಇದ್ಬಿಟ್ಟಿದ್ದ. ಸರಿ ಇದನ್ನೆಲ್ಲನೂ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಸೊ ಆದಷ್ಟು ನಾನು ಅವನ್ನ ಪಕ್ಕದಲ್ಲೇ ಇಟ್ಕೊತೀನಿ. ಪಕ್ಕದಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಅವ್ರಿಗೂ ಫೀಲ್ ಬರಬಾರ್ದು, ಅಯ್ಯೋ ನಮ್ಮಮ್ಮ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ತುಂಬ 9 ತಿಂಗಳು ಒಳಗಡೆ ಏನಿರ್ತಾರೆ, ಸೊ ಅವರು ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಅಮ್ಮಂಗೆ ಮತ್ತು ಮಗುಗೆ. ಸೊ ಅಂಥ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನಾವು ದೂರ ಅವ್ರು ಅದಕ್ಕೆ ಅಮ್ಮ ಅಂತ ಹೇಳ್ಬಿಟ್ಟು ನಾವೇನಾದರೂ ಕಾಣಿಸಿದ್ರೆ ಸಾಕು ಅವ್ರು ಎಷ್ಟು ಚೆನ್ನಾಗಿ ನಗ್ತಾರೆ ಅಲ್ವಾ. ಸೊ ಅದಕ್ಕೆ ನಾನು ಆದಷ್ಟು ದೂರ ಇಡೋದಕ್ಕೆ ಇಷ್ಟಪಡಲ್ಲ. ಆದಷ್ಟು ಅವ್ರನ್ನ ಹತ್ರ ಇಟ್ಕೊಂಡೆ ಎಲ್ಲ ಕೆಲಸನೂ ಮಾಡ್ಕೊತೀನಿ. ಮತ್ತು ಅವ್ನು ಫ್ರೀ ಯಾವಾಗ ಕೊಡ್ತಾನೋ ಆವಾಗ ಎಲ್ಲನೂ ಮಾಡ್ಕೊತೀನಿ. ಸೊ ಈ ಥರ ಇರುತ್ತೆ ನನ್ನ ರೊಟೀನು. ಇನ್ನು ಅದನ್ನೆಲ್ಲ ಸ್ಟೋರ್ ಮಾಡಿಬಿಟ್ಟು ಇನ್ನು ಫ್ರಿಜ್ಜಲ್ಲಿ ಎತ್ತಿ ಇಟ್ಕೊತಾ ಇದ್ದೀನಿ. ಇನ್ನು ಅದು ಎಲ್ಲ ಬಿಡಿಸಿಟ್ಟಿದ್ನ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಡಸ್ಟ್ಬಿನ್ಗೆ ಕವರ್ ಕೂಡ ಹಾಕಿರಲಿಲ್ಲ. ಗೌತಮ್ ಒಂದು ಸಲ ಹಾಕಿದಾಗ ಮತ್ತು ಚಾರ್ವಿಕ್ ಹಾಕಿದಾಗ ಎಲ್ಲ ಹಂಗೆ ಹಾಕ್ಬಿಡ್ತಾರೆ. ನಾನು ವಾಶ್ ಮಾಡಿ ಇಟ್ಟಿದ್ರು ಸಹ ಹಂಗೆ ಹಾಕ್ಬಿಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಡಸ್ಟ್ಬಿನ್ ಕವರ್ ಹಾಕ್ಬಿಟ್ಟು ಅದರಲ್ಲಿ ಎಲ್ಲ ನೀಟಾಗಿ ಇಲ್ಲಿ ಕಸ ಗುಡಿಸ್ಕೊತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಂಬಿಟ್ರೆ ನಮ್ಗೆ ತುಂಬ ಈಸಿ ಅನಿಸ್ಬಿಡುತ್ತೆ ಮಾಡ್ಕೊಳ್ಳೋದು. ಆ್ಯಂಡ್ ಈ ಥರ ಏನಾದರೂ ಆರ್ಗನೈಸರ್ಡಾಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ನಿಜವಾಗ್ಲೂ ಎಷ್ಟು ಈಸಿ ಗೊತ್ತಾ ಎಲ್ಲ ಮಾಡ್ಕೊಳ್ಳೋದು. ನಮಗೂ ಕೂಡ ಬೇಜಾರಾಗಲ್ಲ. ನೋಡಿ ಒಂಚೂರು ಗಲೀಜಾಗಿರಲಿಲ್ಲ ಡಸ್ಟ್ಬಿನ್ನು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟು ಇನ್ನು ಆಚೆ ಎತ್ಕೊಂಡೋಗಿ ಅದನ್ನು ಡ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಎತ್ಕೊಂಡೋಗಿ ಇಟ್ಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದಾಗಿರುತ್ತೆ ನನ್ನ ಡೈಲಿ ರೊಟೀನ್, ಹೀಗೆ ಇರುತ್ತೆ. ಸ್ವಲ್ಪ ಟೈಮ್ ವೇರಿಯೇಷನ್ ಆಗಿರ್ಬೋದು ಅಷ್ಟು ಬಿಟ್ಟರೆ ಇನ್ನು ಡೈಲಿ ಹೀಗೆ ಇರುತ್ತೆ. ಸೊ ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಬೀನ್ಸ್ ಪಲ್ಯ ಮತ್ತು ರೈಸು ಮತ್ತು ಮಧ್ಯಾಹ್ನ ಸಾಂಬಾರು ಇತ್ತಲ್ವ, ಸೊ ಅದನ್ನು ತಿನ್ಕೊಂಡ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೇಗೋ ನೋಡ್ತೀರಾ, ನಾನು ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.